ಮಂಡ್ಯದಲ್ಲಿ ಹನುಮ ಮಂದಿರ ವರ್ಸಸ್ ಜಾಮಿಯಾ ಜಟಾಪಟಿ. ಶ್ರೀರಂಗಪಟ್ಟಣದಲ್ಲಿ ಸಂಕೀರ್ತನಾ ಯಾತ್ರೆಯಲ್ಲಿ ಗಲಾಟೆ ನಡೆದಿದೆ. ಜಾಮಿಯಾ ಮಸೀದಿಯಲ್ಲ, ಅದು ಹನುಮ ಮಂದಿರ. ಹನುಮ ಜಯಂತಿಯ ಪ್ರಯುಕ್ತ ರಾಜ್ಯದೆಲ್ಲೆಡೆ ಹನುಮ ಭಕ್ತರು ಬಹಳ ವಿಜೃಂಭಣೆಯಿಂದ ಹನುಮ ಜಯಂತಿಯನ್ನ ಆಚರಿಸ್ತಾ ಇದ್ದಾರೆ. ಇತ್ತ ಮಂಡ್ಯದಲ್ಲಿ ಜಾಮಿಯಾ ಮಸೀದಿ ವರ್ಸಸ್ ಹನುಮ ಮಂದಿರ ಜಟಾಪಟಿ ಮುಂದುವರೆದಿದೆ. ಶ್ರೀರಂಗಪಟ್ಟಣದಲ್ಲಿ ಬಜರಂಗಿ ದಳದವರು ಘರ್ಜಿಸಿದ್ದಾರೆ. ಏಕಾಏಕಿ ಜಾಮಿಯಾ ಮಸೀದಿ ವೃತ್ತದಲ್ಲಿ ನೂಕಾಟ ತಳ್ಳಾಟ ನಡೆದಿದೆ. ಅಂದ್ರೆ ಆ ಜಾಮಿಯಾ ಮಸೀದಿಗೆ ನುಗ್ಗೋದಕ್ಕೆ ಯತ್ನಿಸಿದ್ದಾರೆ ಮಾಲಾಧಾರಿಗಳು. ನುಗ್ಗಲು ಯತ್ನಿಸ್ತಾ ಇದ್ದಂತ ಮಾಲಾಧಾರಿಗಳನ್ನ ಪೊಲೀಸರು ತಡೆದಿದ್ದಾರೆ. ಒಂದು ದೊಡ್ಡ ಹೈ ಡ್ರಾಮಾ ನಡೆದಿದೆ ಅಲ್ಲಿ. ಕೆಲಕಾಲ ಪೊಲೀಸರು ಹನುಮ ಮಾಲಾಧಾರಿಗಳ ನಡುವೆ ತಳ್ಳಾಟ ನೂಕಾಟ ಉಂಟಾಗಿದೆ. ಸಂಕೀರ್ತನಾ ರ್ಯಾಲಿ ಯಾತ್ರೆಯಲ್ಲಿ 5,000ಕ್ಕೂ ಹೆಚ್ಚು ಮಾಲಾಧಾರಿಗಳು ಭಾಗಿಯಾಗಿದ್ರು. ಈಗ ಆಲ್ರೆಡಿ ರಾಜ್ಯದ ಮೂಲೆ ಮೂಲೆಯಲ್ಲೂ ಬಹಳ ವಿಜೃಂಭಣೆಯಿಂದ ಹನುಮ ಜಯಂತಿಯನ್ನ ಆಚರಿಸ್ತಾ ಇದ್ದಾರೆ. ಅದೇ ರೀತಿಯಾಗಿ ಸಾವಿರಾರು ಲಕ್ಷಾಂತರ ಭಕ್ತರು ಹನುಮ ಮಾಲೆಯನ್ನ ಧರಿಸಿ ವ್ರತವನ್ನು ಕೂಡ ಕೈಗೊಂಡಿದ್ದಾರೆ. ಕೊಪ್ಪಳ, ಬಳ್ಳಾರಿ, ರಾಯಚೂರು, ಚಿಕ್ಕಮಗಳೂರು ಹೀಗೆ ರಾಜ್ಯದ ಹಲವು ಕಡೆ ನಡೀತಾ ಇದೆ. ಸಂಕೀರ್ತನಾ ಯಾತ್ರೆಯನ್ನು ಆಯೋಜನೆ ಮಾಡಿದ್ದಾರೆ. ಬಟ್ ಆದರೆ ಮಂಡ್ಯ ಜಿಲ್ಲೆಯ ಶ್ರೀರಂಗಪಟ್ಟಣದಲ್ಲಿ ಹನುಮ ಸಂಕೀರ್ತನಾ ವೇಳೆ ಒಂದು ದೊಡ್ಡ ಜಟಾಪಟಿ ನಡೆದಿದೆ. ದೃಶ್ಯದಲ್ಲಿ ಗಮನಿಸ್ತಾ ಇದ್ದೀವಿ ನೋಡಿ. ಈ ಬಗ್ಗೆ ಮತ್ತಷ್ಟು ಡೀಟೇಲ್ಸ್ ಅನ್ನ ಕೊಡ್ತಾರೆ ನಮ್ಮ ಪ್ರತಿನಿಧಿ ರಾಘವೇಂದ್ರ. ದೂರವಾಣಿ ಸಂಪರ್ಕದಲ್ಲಿ ಜಾಯ್ನ್ ಆಗಿದ್ದಾರೆ. ರಾಘವೇಂದ್ರ, ಜಾಮಿಯಾ ಮಸೀದಿ ಬಳಿ ಬರ್ತಾ ಇದ್ದಂತೆ ಅಲ್ಲಿ ಜಟಾಪಟಿ ನಡೆದಿದೆ, ನೂಕಾಟ ತಳ್ಳಾಟ ಎಲ್ಲ ನಡೆದಿದೆ. ಈಗ ಪರಿಸ್ಥಿತಿ ಹೇಗಿದೆ? ಏನ್ ಡೀಟೇಲ್ಸ್ ಗೊತ್ತಾಗ್ತಾ ಇದೆ? ಎಸ್ ಪ್ರಭು, ಏನು ಮಂಡ್ಯ ಜಿಲ್ಲೆ ಶ್ರೀರಂಗಪಟ್ಟಣದಲ್ಲಿ ಏನಿವತ್ತು ಹನುಮ ಮಾಲಾಧಾರಿಗಳ ಬೃಹತ್ ಒಂದು ಸಂಕೀರ್ತನಾ ಯಾತ್ರೆ ಇತ್ತು. ಅದರಲ್ಲೂ ಕೂಡ ಏನು ಮೂಡಲಬಾಗಿಲು ಆಂಜನೇಯ ದೇವರನ್ನ ಮೂಲ ಸ್ಥಾನಕ್ಕೆ ತಲುಪಿಸಬೇಕು ಅಂತ ಹೇಳಿ ಕಳೆದ 1 ದಶಕದಿಂದಲೂ ಕೂಡ ಈ ಒಂದು ಹೋರಾಟವನ್ನ ಹಿಂದೂ ಪರ ಸಂಘಟನೆಗಳು ಮಾಡ್ಕೊ ಬರ್ತಾ ಇದ್ದಾರೆ. ಅದರಂತೆ ಕೂಡ ಇವತ್ತು ಕೂಡ ಬೆಳಿಗ್ಗೆ ಏನು ಗಂಜಾಂನ ಏನು ಹನುಮಂತ ದೇಗುಲ ಇದೆ, ಆಂಜನೇಯ ದೇಗುಲ, ಅಲ್ಲಿಂದ ಇವತ್ತು ಮೆರವಣಿಗೆ ಹೊರಟಂತ ಈ ಹನುಮ ಭಕ್ತರ ಒಂದು ಸಂಕೀರ್ತನಾ ಯಾತ್ರೆ ಶ್ರೀರಂಗಪಟ್ಟಣದಲ್ಲಿರುವಂತಹ ಜಾಮಿಯಾ ಮಸೀದಿ ಮುಂಭಾಗ ಬಂದ ವೇಳೆ ಒಂದು ಹೈಡ್ರಾಮೆ ಸೃಷ್ಟಿಯಾಯಿತು. ಅಲ್ಲಿ ಏನು ಹಿಂದೂ ಪರ ಸಂಘಟನೆ ಕಾರ್ಯಕರ್ತರು ಏನು ಮಾಲಾಧಾರಿಗಳಿದ್ರು ಅವರೆಲ್ಲರೂ ಕೂಡ ಮಸೀದಿಗೆ ನುಗ್ಗುವ ಪ್ರಯತ್ನವನ್ನ ಮಾಡಿದ್ರು. ಈ ವೇಳೆ ಅಲ್ಲಿ ಸ್ಥಳದಲ್ಲಿದ್ದಂತಹ ಒಂದು ಪೊಲೀಸರು ಬಿಗಿ ಭದ್ರತೆಯ ಮೂಲಕ ಅವರ ಜೊತೆ ಒಂದು ತಳ್ಳಾಟ ನೂಕಾಟ ಆಗುವಂತ ಕೆಲಸ ಕೂಡ ಆಯ್ತು. ಯಾಕೆಂದ್ರೆ ಏನು ಹನುಮ ಮಾಲಾಧಾರಿಗಳಿರುವಂತಹ ಎಲ್ಲಾ ಭಕ್ತರು ಕೂಡ ಏನು ಆ ಒಂದು ಮಸೀದಿಗೆ ಮುತ್ತಿಗೆ ಹಾಕಿ ಮಸೀದಿನ ವಶಕ್ಕೆ ಪಡೆಯುವಂತ ಯತ್ನವನ್ನ ಮಾಡಿದ್ರು. ಆದ್ರೆ ಮುನ್ನೆಚ್ಚರಿಕೆ ಕ್ರಮವಾಗಿ ಪೊಲೀಸರು ಈಗಾಗಲೇ ಕೂಡ ಆ ಒಂದು ಮಸೀದಿ ಸುತ್ತಲೂ ಕೂಡ ಬ್ಯಾರಿಕೇಡ್ ಅನ್ನ ಭದ್ರತೆಗಾಗಿ ಅಳವಡಿಸಿ ಅದರ ಸುತ್ತಲೂ ಕೂಡ ಪೊಲೀಸ್ ವಾಹನಗಳನ್ನೇ ತಡೆಗೋಡೆಗಳಾಗಿ ನಿರ್ಮಿಸಿ ಅದರ ಮುಂಭಾಗದಲ್ಲಿ ಪೊಲೀಸರು ನಿಲ್ಲಿಸಿದ್ರು. ಹೀಗಾಗಿ ಕೂಡ ಪೊಲೀಸರನ್ನ ಪ್ರಯತ್ನಕ್ಕೆ ಪೊಲೀಸರು ಒಂದು ವಿಫಲ ಯತ್ನವನ್ನ ಮಾಡಿ ಅವರಿಗೆ ಒಂದು
ತಿಳಿಯುವಂತ ಕೆಲಸವನ್ನ ಮಾಡಿದ್ರು. ಈ ವೇಳೆ ಮಾತಿನ ಚಕಮಕಿ ಕೂಡ ನಡೆದು ಕಡೆಗೆ ತಳ್ಳಾಟ ನೂಕಾಗುತ್ತ ಆಗುವಂತ ಕೆಲಸ ಕೂಡ ಆಯ್ತು. ಒಟ್ಟಾರೆಯಾಗಿ ಏನಿವತ್ತು ಹನುಮ ಮಾಲಾಧಾರಿಗಳು ಒಂದು ಸಂಕೀರ್ತನ ಯಾತ್ರೆಯಲ್ಲಿ ಮಸೀದಿಗೆ ನುಗ್ಗುವಂತ ಯತ್ನಕ್ಕೆ ಇವತ್ತು ಪೊಲೀಸರು ತಡೆ ಹಾಕುವ ಮೂಲಕ ಈ ಒಂದು ಹನುಮ ಮಾಲಾಧಾರಿಗಳ ಒಂದು ಕೆಲಸವನ್ನ ತಡೆ ಹಿಡಿದಿದ್ದಾರೆ. ಅದೇ ರೀತಿಯಾಗಿ ಮುಂದಿನ ದಿನಗಳಲ್ಲಿ ಈ ಒಂದು ಸ್ಥಳದಲ್ಲೇ ನಾವು ಹನುಮ ಮಂದಿರವನ್ನ ಕಟ್ತೀವಿ ಅನ್ನೋ ಮಾತುಗಳನ್ನು ಕೂಡ ಹನುಮ ಮಾಲಾಧಾರಿಗಳು ಸ್ಥಳದಲ್ಲೇ ಕುಳಿತು ಒಂದು ಭಜನೆಯನ್ನ ಮಾಡುವ ಮೂಲಕ ತಮ್ಮ ಆಕ್ರೋಶವನ್ನು ಕೂಡ ಹೊರಹಾಕಿರುವಂತದ್ದು ಪ್ರಭು. ರಾಘವೇಂದ್ರ, ಜೊತೆಗೆ ಈಗ ಅಲ್ಲಿ ಏನಾದ್ರೂ ವಶಕ್ಕೆ ಪಡೆಯೋದು ಆ ಥರದ್ದು ಏನಾದರೂ ನಡೀತಾ? ಆಮೇಲೆ ಈ ಥರದ್ದು ಯಾವುದೇ ಅಹಿತಕರ ಘಟನೆ ನಡೀಬಾರ್ದು ಅಂತೇಳಿ ಹೆಚ್ಚಿನ ಭದ್ರತೆ ಕೊಟ್ಟಿದ್ರು ಕೂಡ ನಡೆದೋಯ್ತಲ್ಲ, ಹೇಗೆ ಅಂತ? ಪ್ರತಿ ವರ್ಷ ಈ ಒಂದು ಮಾಲಾಧಾರಿಗಳ ಸಂಕೀರ್ತ ಯಾತ್ರಾ ಸಂದರ್ಭದಲ್ಲಿ ಆ ಒಂದು ಸ್ಥಳದಲ್ಲಿ ಪರ್ಟಿಕ್ಯುಲರ್ ಜಾಮಿಯಾ ಮಸೀದಿ ಇದೆ, ಆ ಜಾಮಿಯಾ ಮಸೀದಿ ಸ್ಥಳದಲ್ಲಿ ಈ ರೀತಿಯ ಒಂದು ಸನ್ನಿವೇಶಗಳು ಸೃಷ್ಟಿ ಆಗ್ತಾನೆ ಇದೆ. ಆ ಒಂದು ಸ್ಥಳದ ಬಳಿ ಬಂದಾಗ ಪ್ರತಿ ವರ್ಷವೂ ಕೂಡ ಇದು ಕಳೆದ 11 ವರ್ಷಗಳಿಂದ ಕೂಡ ಈ ಒಂದು ಯಾತ್ರೆಯನ್ನ ಹನುಮ ಮಾಲಾಧಾರಿಗಳು ಮಾಡ್ತಾ ಇದ್ದಾರೆ. ಆ ಒಂದು ಮಸೀದಿಗೆ ನುಗ್ಗುವಂತ ಕೆಲಸಕ್ಕೆ ಪ್ರಯತ್ನವನ್ನ ಮಾಡಿದಾಗ ಆ ಸಂದರ್ಭದಲ್ಲಿ ಪೊಲೀಸರು ಈ ರೀತಿಯವರನ್ನ ತಡೆಯುವಂತ ಕೆಲಸವನ್ನ ಮಾಡ್ತಾ ಇದ್ದಾರೆ. ಅದೇ ರೀತಿಯಾಗಿ ಕೂಡ ಈ ವರ್ಷವೂ ಕೂಡ ಏನು ಮಸೀದಿ ಬಳಿ ಬಂದಂತ ಸಂದರ್ಭದಲ್ಲಿ ಹನುಮ ಮಾಲಾಧಾರಿಗಳು ಏಕಾಏಕಿ ಮಸೀದಿಗೆ ನುಗ್ಗುವಂತ ಕೆಲಸವನ್ನ ಮಾಡ್ಲಿಕ್ಕೆ ಮುಂದಾಗ್ತಾರೆ. ಈ ಸಂದರ್ಭದಲ್ಲಿ ಮುನ್ನೆಚ್ಚರಿಕೆ ಕ್ರಮವಾಗಿ ಈಗಾಗಲೇ ಕೂಡ ಪೊಲೀಸರು ಕಳೆದ 2 ದಿನಗಳಿಂದಲೂ ಕೂಡ ಈ ಒಂದು ಸ್ಥಳಕ್ಕೆ ಒಂದು ಬಿಗಿ ಭದ್ರತೆಯನ್ನು ಒದಗಿಸಿದ್ರು. ಅದೇ ರೀತಿಯಾಗಿ ಇವತ್ತು ಕೂಡ ಸಾಕಷ್ಟು ಪೊಲೀಸರು ನಿಯೋಜನೆ ಮಾಡಿದ್ರು ಕೂಡ ಹನುಮ ಮಾಲಾಧಾರಿಗಳೆಲ್ಲರೂ ಕೂಡ ಏಕಾಏಕಿ ಆ ಒಂದು ಸ್ಥಳಕ್ಕೆ ನುಗ್ಗುವಂತ ಪ್ರಯತ್ನಕ್ಕೆ ಮುಂದಾದಾಗ ಪೊಲೀಸರು ಅವರನ್ನ ತಡೆಯೊಂದು ಕೆಲಸವನ್ನ ಮಾಡಿ ಅವರಿಗೆ ಒಂದು ಯಾವುದೇ ಕಾರಣಕ್ಕೂ ಕೂಡ ಕಾನೂನು ಕೈಗೆತ್ತಿಕೊಳ್ಬಾರ್ದು, ಇದು ನಿಮ್ಮ ಇದು ಹೋರಾಟ, ಧಾರ್ಮಿಕ ಹೋರಾಟ ಆಗಿರ್ಬೇಕೆ ಹೊರತು ಇದನ್ನ ಈ ರೀತಿಯಾಗಿ ಮಾಡಬಾರ್ದು ಅಂತ ತಿಳಿಯೋ ಕೆಲಸವನ್ನ ಮಾಡಿದ ಸಂದರ್ಭದಲ್ಲಿ ಇಂತಹ ಒಂದು ಘಟನೆ ಸೃಷ್ಟಿ ಆಗ್ತಾನೆ ಇದೆ. ಇದಕ್ಕೆಲ್ಲಕ್ಕೂ ಕೂಡ ಒಂದು ಕಡಿವಾಣ ಹಾಕ್ಬೇಕು ಅಂತ ಹೇಳಿದ್ರೆ ಏನೀಗ ಮಸೀದಿ ಸ್ಥಳ ಇದೆ, ಆ ಒಂದು ಮಸೀದಿ ಸ್ಥಳವನ್ನ ಕಾನೂನಾತ್ಮಕವಾಗಿ ಹೋರಾಟವನ್ನ ಮಾಡಿ ಅನ್ನೋ ತಿಳಿಯಲು ಕೆಲಸವನ್ನು ಕೂಡ ಪೊಲೀಸ್ ಇಲಾಖೆ ಮಾಡ್ತಿರುವಂತದ್ದು. ಅದರಲ್ಲೂ ಕೂಡ ಈಗ ಹನುಮ ಮಾಲಾಧಾರಿಗಳೆಲ್ಲರೂ ಕೂಡ 5 ಕಿಲೋಮೀಟರ್ ವರೆಗೂ ಕೂಡ ಇವತ್ತು ಪಾದಯಾತ್ರೆ ಮಾಡುವ ಮೂಲಕ ಈ ಒಂದು ಸಂಕೀರ್ತನ ಯಾತ್ರೆಯಲ್ಲಿ ಮುಂದಿನ ದಿನಗಳಲ್ಲಿ ನಾವು ಈ ಒಂದು ಮಸೀದಿ ಸ್ಥಳದಲ್ಲಿ ಮಂದಿರ ನಿರ್ಮಾಣ ಮಾಡಲೇಬೇಕು ಅನ್ನೋ ಒತ್ತಡವನ್ನ ಮಾಡ್ತೀವಿ ಅನ್ನೋ ಮಾತುಗಳನ್ನು ಕೂಡ ಹಿಂದೂಪರ ಸಂಘಟನೆಯ ಮಾಲಾಧಾರಿಗಳು ಹೇಳ್ತಿರುವಂತದ್ದು ಪ್ರಭು. ಓಕೆ, ಥ್ಯಾಂಕ್ ಯು ರಾಘವೇಂದ್ರ, ನಿಮ್ಮೆಲ್ಲ ಡೀಟೇಲ್ಸ್ಗಾಗಿ.